ಆರಂಭ ಆಗಿದೆ. ಈ ಹೊತ್ತಲ್ಲಿ ಅತಿ ಹೆಚ್ಚಿನ ಸ್ಥಾನಗಳನ್ನ ಗೆಲ್ಲಲೇಬೇಕು ಅಂತ ಬಿಜೆಪಿ ಕೂಡ ಪಣ ತೊಟ್ಟಿದೆ. ಸಾಕಷ್ಟು ಪ್ಲಾನಿಂಗ್ಗಳು ಕೂಡ ಬಿಜೆಪಿ ಪಾಳ್ಯದಲ್ಲಿ ಆಗ್ತಾ ಇದೆ. ಈಗ ರಾಮ ಭಕ್ತರ ಮತಗಳನ್ನ ಸೆಳೆಯೋದಕ್ಕೂ ಕೂಡ ಬಿಜೆಪಿ ಪಾಳ್ಯದಲ್ಲಿ ರಣವ್ಯೂಹ ಒಂದು ಸಿದ್ಧಗೊಂಡಿದೆ ಅನ್ನೋದರ ಡೀಟೇಲ್ ಸಿಗ್ತಾ ಇದೆ. ಅಯೋಧ್ಯೆಯಲ್ಲಿ ರಾಮ ಮಂದಿರ ಉದ್ಘಾಟನೆಯ ಬಳಿಕ ಎಲ್ಲ ರಾಮ ಭಕ್ತರನ್ನ ಒಗ್ಗೂಡಿಸಿ ಅವರ ಮತಗಳನ್ನ ಸೆಳೆಯೋದಕ್ಕೆ ಬಿಜೆಪಿ ಪ್ಲಾನ್ ಮಾಡಿಕೊಂಡಿದೆ ಅನ್ನೋದರ ಡೀಟೇಲ್ ಸಿಗ್ತಾ ಇದೆ. ರಾಜ್ಯ ಬಿಜೆಪಿಯಿಂದಲೇ ಅಗತ್ಯ ನೆರವು ನೀಡೋದಕ್ಕೆ ತೀರ್ಮಾನ ಕೂಡ ಆಗಿದೆ. ಪ್ರವಾಸ ಭಾಗ್ಯ ಮೂಲಕ ಲಾಭದ ಗುರಿ ಹೊಂದಿದೆಯಾ ಬಿಜೆಪಿ? ಮಂತ್ರಾಕ್ಷತೆಯ ಬಳಿಕ ವಿಶೇಷ ಆಂದೋಲನಕ್ಕೆ ಬಿಜೆಪಿ ರಣತಂತ್ರ ರೂಪಿಸಿದೆ ಅನ್ನೋದರ ಡೀಟೇಲ್ ಸಿಗ್ತಾ ಇದೆ. ಒಂದು ಕಡೆ ಲೋಕಸಭಾ ಕದನಕ್ಕೆ ಕೌಂಟ್ ಡೌನ್, ಇದರ ಬೆನ್ನಿಗೆ ರಾಮ ಭಕ್ತರ ಮತಗಳನ್ನ ಸೆಳೆಯುವಂತಹ ಪ್ಲಾನ್ ಬಿಜೆಪಿ ಪಾಳೆಯದ್ದು. ಅಯೋಧ್ಯೆಯ ರಾಮ ಮಂದಿರ ಉದ್ಘಾಟನೆಯ ಬಳಿಕ ಅದೇ ರಾಮ ಭಕ್ತರನ್ನ ಒಗ್ಗೂಡಿಸಿ ಅವರ ಮತಗಳನ್ನ ಸೆಳೆಯುವಂತಹ ಪ್ಲಾನ್ ಬಿಜೆಪಿ ಪಾಳೆಯದಲ್ಲಿ ಸಿದ್ಧಗೊಂಡಿದೆ ಅನ್ನೋದರ ಡೀಟೇಲ್ ಸಿಗ್ತಾ ಇದೆ. ಮತ್ತೊಂದು ಅಪ್ಡೇಟ್ ಲಭ್ಯವಾಗ್ತಾ ಇದೆ. ಮೊದಲ ಹಂತವಾಗಿ ಪ್ರತಿ ಜಿಲ್ಲೆಯಿಂದ 5,000 ಭಕ್ತರಿಗೆ ರೈಲು ವ್ಯವಸ್ಥೆಯನ್ನ ಮಾಡೋದಕ್ಕೆ ನಿರ್ಧಾರ ಆಗಿದೆಯಂತೆ. ಎಲ್ಲ ಮಂಡಲಗಳಿಂದ ರಾಮ ಭಕ್ತರನ್ನ ಜೋಡಿಸೋದಕ್ಕೆ ಬಿಜೆಪಿ ಪ್ಲಾನ್ ಮಾಡಿಕೊಂಡಿದೆ. ದೇವರ ದರ್ಶನ, ಊಟ, ಉಪಹಾರ, ವಾಸ್ತವ್ಯ ವ್ಯವಸ್ಥೆ ಮಾಡೋದಕ್ಕೂ ಕೂಡ ಪ್ಲಾನ್ ಆಗಿದ್ದು, ರಾಮ ಮಂದಿರ ಉದ್ಘಾಟನೆಯ ಬಳಿಕ ಅಯೋಧ್ಯೆಯಲ್ಲಿ ವಿಶೇಷ ಪೂಜೆಯನ್ನು ಕೂಡ ನೆರವೇರಿಸಲಾಗುತ್ತಂತೆ. ಜನವರಿ 22ರ ನಂತರ ಅಯೋಧ್ಯೆಯ ಪ್ರವಾಸ ಸೇವೆ ಒದಗಿಸೋದಕ್ಕೆ ಬಿಜೆಪಿ ಪ್ಲಾನ್ ಮಾಡಿಕೊಂಡಿದೆ. ರಿಪಬ್ಲಿಕನ್ಗೆ ಬಿಜೆಪಿ ಪ್ರಧಾನ ಕಾರ್ಯದರ್ಶಿ ಪಿ ರಾಜೀವ್ ಈ ಹೇಳಿಕೆ ಕೊಟ್ಟಿದ್ದಾರೆ. ಅಲ್ಲಿಗೆ ರಾಮ ಭಕ್ತರ ಮತ ಸೆಳೆಯುವಂತಹ ತಂತ್ರ ಬಿಜೆಪಿ ಪಾಳ್ಯದಲ್ಲಿ ಸಿದ್ಧಗೊಂಡಿದೆ. ಜನವರಿ 22ರ ಬಳಿಕ ಭಕ್ತರಿಗೆ ವಿಶೇಷ ಸೇವೆಯನ್ನು ಒದಗಿಸುವಂತಹ ಪ್ಲಾನ್ ಬಿಜೆಪಿಯದ್ದು. ರಾಮ ಮಂದಿರ ದರ್ಶನ ಅದಕ್ಕೆ ಕೂಡ ಅವಕಾಶವನ್ನು ಮಾಡಿ ಕೇಂದ್ರ ಸರ್ಕಾರ ರೈಲುಗಳ ವ್ಯವಸ್ಥೆಯನ್ನು ಮಾಡಿದೆ. ಯಾರಿಗೆ ಅಲ್ಲಿಗೆ ಹೋಗಲಿಕ್ಕೆ ಉತ್ಸಾಹ ಇದೆ, ಅನಂತರ ಆರ್ಥಿಕವಾಗಿ ಅವರಿಗೆ ಹೋಗಲಿಕ್ಕೆ ಯಾರು ಶಕ್ತರಿರೋದಿಲ್ಲ, ಅವರಿಗೆ ಪ್ರತಿ ಜಿಲ್ಲೆಯಿಂದನೂ ಕೂಡ ಅಯೋಧ್ಯೆಗೆ ಕಳಿಸುವಂತಹ ಒಂದು ವ್ಯವಸ್ಥೆಯನ್ನು ಕೂಡ ಮಾಡಲಾಗಿದೆ. ಇದರಿಂದ ಭಾಳಷ್ಟು ಜನರಿಗೆ ಶ್ರೀರಾಮ ದರ್ಶನ, ಮಂದಿರದ ದರ್ಶನ ಅದು ಆಗುವಂತಹ ಒಂದು ಅವಕಾಶ ಕೂಡ ಒದಗಿ ಬರುತ್ತೆ. ಜಿಲ್ಲೆಯಿಂದ ಟ್ರೈನ್ಗಳ ವ್ಯವಸ್ಥೆ ಆಗ್ತಾ ಇದೆ. ಹಾಗಾಗಿ ಒಂದೊಂದು ಜಿಲ್ಲೆಗೆ ಎಷ್ಟು ಗುರಿಯನ್ನು ನೀಡಲಾಗುತ್ತೆ ಅದರ ಪ್ರಕಾರ ಎಲ್ಲ ಮಂಡಲಗಳಿಂದ ಅವರನ್ನು ಜೋಡಿಸಿ ಕಳಿಸುವಂತಹ ಒಂದು ಸಿದ್ಧತೆ ಕೂಡ ನಡೆದಿದೆ. ಅದನ್ನು ಪಕ್ಷದ ವತಿಯಿಂದನೂ ಕೂಡ ಮಾಡಲಾಗುತ್ತೆ. ಇಲ್ಲ, ಇಲ್ಲಿಗೆ ಹೋದಾಗ ಈ ಬಗ್ಗೆ ಮತ್ತಷ್ಟು ಡೀಟೇಲ್ಸ್ ಅನ್ನ ಕೊಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ಸುರೇಶ್. ನೇರ ಸಂಪರ್ಕದಲ್ಲಿ ಜಾಯಿನ್ ಆಗ್ತಿದ್ದಾರೆ. ಸುರೇಶ್, ಬಿಜೆಪಿಗಿರುವಂತಹ ಅಸ್ತ್ರ ಅಂದ್ರೆ ಅಯೋಧ್ಯೆಯಲ್ಲಿ ಇರುವ ರಾಮ ಮಂದಿರ, ಅದನ್ನೇ ಮುಂದಿಟ್ಕೊಂಡು ರಾಮ ಭಕ್ತರಿಗೆ ವಿಶೇಷ ಸೇವೆಗಳನ್ನು ಒದಗಿಸೋ ಮೂಲಕ ಅವರನ್ನ ಮತಗಳ ಸೆಳೆಯುವಂತಹ ಪ್ರಯತ್ನನ ಯಾವ ರೀತಿ ಪ್ಲಾನ್ ಆಗಿದೆ, ಯಾವ ರೀತಿ ಅದನ್ನ ಬಿಜೆಪಿ ಎಕ್ಸಿಕ್ಯೂಟ್ ಮಾಡೋದಕ್ಕೆ ಸಿದ್ಧತೆಗಳನ್ನ ಮಾಡ್ಕೊಂಡಿದೆ? ಶ್ರುತಿ, ಮುಂದಿನ ಲೋಕಸಭಾ ಚುನಾವಣೆಯಲ್ಲಿ ಶತಾಯಗತಾಯ 28ಕ್ಕೆ 28 ಸ್ಥಾನಗಳನ್ನ ಗೆಲ್ಲಬೇಕು ಅನ್ನೋ ನಿಟ್ಟಿನಲ್ಲಿ ರಾಜ್ಯ ಬಿಜೆಪಿ ಸಾಕಷ್ಟು ರಾಜಕೀಯ ತಂತ್ರಗಳನ್ನ ಮಾಡ್ತಾ ಇರ್ತಕ್ಕಂಥದ್ದು. ಅದರ ಭಾಗವಾಗಿ ಈಗ ಅಯೋಧ್ಯೆಯ ರಾಮ ಮಂದಿರ ಈ 22ನೇ ತಾರೀಕು ಉದ್ಘಾಟನೆ ಆಗ್ತಾ ಇದೆ. ಈಗ 22ನೇ ತಾರೀಕಿನ ನಂತರ ರಾಜ್ಯದಲ್ಲಿ ಇರ್ತಕ್ಕಂಥ ರಾಮ ಭಕ್ತರನ್ನ ಒಗ್ಗೂಡಿಸಿ ಅವರನ್ನ ಅಯೋಧ್ಯೆಯ ರಾಮ ಮಂದಿರಕ್ಕೆ, ರಾಮನ ದರ್ಶನಕ್ಕೆ ಕಳಿಸ್ಕೊಡುವಂತಹ ಒಂದು ವ್ಯವಸ್ಥೆಯನ್ನ ಮಾಡ್ತಾ ಇದ್ದಾರೆ. ಸೊ ಈ ಸಂಬಂಧಪಟ್ಟಂತೆ ಈಗಾಗಲೇ ರಿಪಬ್ಲಿಕನ್ ನಡಕ್ಕೆ ಪಿ ರಾಜೀವ್ ಅವರು ಎಕ್ಸ್ಕ್ಲೂಸಿವ್ ಆಗಿ ಮಾತಾಡಿರ್ತಕ್ಕಂಥದ್ದನ್ನ ಈಗಾಗಲೇ ನೋಡಿರ್ಬೋದು. ಸೊ ಮುಂದಿನ ದಿನಗಳಲ್ಲಿ ಅಂದ್ರೆ 22ರ ನಂತರ ರಾಜ್ಯದಿಂದ ಪ್ರತಿ ಜಿಲ್ಲೆಯಿಂದ ಎಲ್ಲ ಏನು ಬರ್ತಕ್ಕಂತಹ ವಿಧಾನಸಭಾ ಕ್ಷೇತ್ರಗಳು ಏನಿರುತ್ತೆ, 8-10 ವಿಧಾನಸಭಾ ಕ್ಷೇತ್ರಗಳು, ಆ ವಿಧಾನಸಭಾ ಕ್ಷೇತ್ರಗಳಲ್ಲಿ ಪ್ರತಿ ಮಂಡಲಗಳಿಂದ, ಬೂತ್ಗಳಿಂದ ಒಟ್ಟಾರೆಯಾಗಿ 5,000 ಮಂದಿ ಮೊದಲ ಭಾಗವಾಗಿ ಅಯೋಧ್ಯೆಗೆ ಕಳಿಸೋದಕ್ಕೆ ವ್ಯವಸ್ಥೆಯನ್ನ ಮಾಡಿರ್ತಕ್ಕಂಥದ್ದು. ಇಲ್ಲಿ ಪ್ರಯಾಣಿಕರು ಏನಿರ್ತಾರೆ, ರಾಮ ಭಕ್ತರು ಇರ್ತಾರೆ, ಆ ರಾಮ ಭಕ್ತರು ಯಾರೆಲ್ಲ ಆಸಕ್ತರಿರ್ತಾರೆ ಮತ್ತೆ ಅವ್ರಿಗೆ ಕೈಲಾಗದಂತ ಅಂದ್ರೆ ಹಣಕಾಸಿನ ನೆರವು ಇರೋದಿಲ್ಲ, ಅವ್ರಿಗೆ ಅಂದ್ರೆ ಹಣಕಾಸಿನ ಸಮಸ್ಯೆ ಇರ್ತಕ್ಕಂಥವ್ರು, ಆರ್ಥಿಕವಾಗಿ ಯಾರು ಅಶಕ್ತರಿರ್ತಾರೆ ಅವರನ್ನ ಅಯೋಧ್ಯೆಗೆ ಕಳಿಸುವಂತಹ ಪ್ಲಾನ್ ಆಗಿರ್ತಕ್ಕಂಥದ್ದು ಇದು. ಇಲ್ಲಿ ಪ್ರಮುಖವಾಗಿ ಅವರಿಗೆ ಹೊರಡೋದಕ್ಕೆ ಓಕೆ ಸುರೇಶ್, ಧನ್ಯವಾದಗಳು ತಮ್ಮೆಲ್ಲ ಮಾಹಿತಿಗೆ.